ಓಕೆ ಓಕೆ ನೀವೊಂದು ಕೆಲಸ ಮಾಡಿ ಬೈ 4 ಬಂದುಬಿಡಿ. ಎಸ್ ಎಸ್ ಥ್ಯಾಂಕ್ ಯು. ಏನು ಗಳಿಯಾ ಏನು ಯೋಚನೆ ಮಾಡ್ತಾ ಇದೆಯಾ? ಲೀಗಲ್ ಎಕ್ಸ್ಪರ್ಟ್ಸೇ ಬಂದು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ. ಅವ್ರ ಲೈನ್ ಆಫ್ ಬಿಸ್ನೆಸ್ಸೇ ಬೇರೆ, ನಿಮ್ಮ ಲೈನ್ ಆಫ್ ಬಿಸ್ನೆಸ್ಸೇ ಬೇರೆ. ಗೋ ಹೆಡ್, ಈ ಕೇಸ್ ನಿಲ್ಲಲ್ಲ, ನಿಮ್ಮ ಕಡೆನೇ ಆಗುತ್ತೆ ಅಂದ್ರಲ್ಲ. ಮತ್ತು ಯಾಕೋ ವರಿ ಮಾಡ್ತಾ ಇದೆಯಾ ಗೆಳೆಯ? ನಾಳೆನೇ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ಬೇಡ ಬಿಡು. ಏನದ, ಈ ಕಂಪ್ನಿ ಉಳಿಯುತ್ತೆ, ಆದರೆ ನಮ್ಮ ವಂಶದ ಹೆಸರು, ನಮ್ಮ ಅಪ್ಪನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ನನಗೆ ಆಸೆ. ಅದಾಗುತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಾ ಇದೆ. ಈಗಾಗಲೇ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ನ ಜಯದೇವ್ ಎಷ್ಟು ಹಾಳು ಮಾಡಿದ್ದಾನೆ ಅಂತ ನಿನಗೂ ಗೊತ್ತು. ಈಗ ಈ ಲೋಗೋನು ಕೈ ತಪ್ಪು ಹೋದರೆ ನಾನು ಏನು ಮಾಡಲಿ? ಇನ್ಫ್ಯಾಕ್ಟ್ ನಾನು ಈ ಕಂಪ್ನಿ ಶುರು ಮಾಡಿದ್ದೆ ಆ ಉದ್ದೇಶಕ್ಕೆ ಕಣೋ. ನಾನು ಅಮ್ಮನಿಗೂ ಅದನ್ನೇ ಪ್ರಾಮಿಸ್ ಮಾಡಿದ್ದೀನಿ. ಈಗ ನಮ್ಮ ವಂಶದ ಹೆಸರು, ಅಪ್ಪನ ಹೆಸರು, ಲೋಗೋ ಎಲ್ಲನೂ ಕೈ ತಪ್ಪು ಹೋಗ್ತಾ ಇದೆಯಲ್ಲ, ನನಗೆ ಅದು ಚಿಂತೆ ಆಗ್ತಾ ಇದೆ ಕಣೋ. ಗೆಳೆಯ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಒಳ್ಳೇದೇ ಆಗುತ್ತೆ ಬಿಡ. ಹಾಯ್ ಪಾರ್ಥ. ಹಾಯ್ ಪಾರ್ಥ. ನಾನು ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀನಿ. ಕೂತ್ಕೋ. ಹೇಳಪ್ಪ. ಬಿಗ್ ಬ್ರೋ, ನಾನು ಅವತ್ತು ನಿನ್ನ ಹತ್ರ ಕೆಲಸ ಕೇಳ್ಕೊ ಬಂದಾಗ ನೀನು ಹೇಳಿದ್ದೆ, ಪಾರ್ಥ ನೀನು ಅಲ್ಲೇ ಉಳ್ಕೊ, ಅಲ್ಲೇ ಕೆಲಸ ಮಾಡು ಅಂತ. ಆದರೆ ನಂಗೆ ನಿಜವಾಗ್ಲೂ ಅಲ್ಲಿರೋದಕ್ಕೆ ಇಷ್ಟ ಇರಲಿಲ್ಲ. ನೀನು ಹೇಳಿದೆ ಅಂತ ಅಲ್ಲಿ ಉಳ್ಕೊಂಡೆ. ಸೊ ಅಲ್ಲಿ ಉಳ್ಕೊಂಡಿದ್ದಕ್ಕೆ ಒಂದು ದೊಡ್ಡ ಉಪಕಾರನೇ ಆಗಿದೆ. ಏನಪ್ಪ ಅದು? ಏನಿದು? ಓಪನ್ ಮಾಡಿ ನೋಡು ಮ್ಯಾನ್, ಫುಲ್ ಥ್ರಿಲ್ ಆಗಿಬಿಡ್ತೀಯ. ಹೇ, ನಮ್ಮಪ್ಪ ನನ್ನ ಹೆಸರಿಗೆ ಲೋಗೋನ ರಿಜಿಸ್ಟರ್ ಮಾಡಿಸಿರೋ ಡಾಕ್ಯುಮೆಂಟು. ಎಸ್, ಅಪ್ಪನ ಕಂಪ್ನಿ ಲೋಗೋ ನಿನ್ನ ಹೆಸರಿಗೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿರೋ ಒರಿಜಿನಲ್ ಡಾಕ್ಯುಮೆಂಟ್ ಇದು. ಆಫೀಸಲ್ಲೇ ಇತ್ತು ಮ್ಯಾನ್. ಜೈ ಬ್ರೋಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅವ್ನು ಯಾವಾಗಲೂ ಹಂಗೆ ಅಲ್ವಾ, ಸುಮ್ಮನೆ ಕೂಗಾಡ್ತಾ ಇರ್ತಾನೆ, ಕಿರ್ಚಾಡ್ತಾ ಇರ್ತಾನೆ. ಅದು ಹೆಂಗೆ ಅಂದರೆ ಖಾಲಿ ಡಬ್ಬದೊಳಗಡೆ ಕಲ್ಲು ಹಾಕ್ಬಿಟ್ಟು ಅಲ್ಲಾಡ್ಸೋದು ಅಂತ ಹೇಳ್ತಾರಲ್ಲ ಹಾಗೆ. ಈ ಕೇಸಲ್ಲಿ ಈಗ ಕಲ್ಲಿಲ್ಲ, ಬಾಕ್ಸ್ ಮಾತ್ರ ಉಳ್ಕೊಂಡಿದೆ. ಬಿಗ್ ಬ್ರೋ, ಈ ಲೋಗೋ ನಿಂದು, ಇದ್ರ ರೈಟ್ಫುಲ್ ಓನರ್ ನೀನು ಮ್ಯಾನ್. ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ನನ್ನ ತಲೆ ಮೇಲಿದ್ದ ದೊಡ್ಡ ಹೊರೆನೇ ಇಳಿಸ್ಬಿಟ್ಟೆ ನೀನು. ನನಗೆ ದಿಕ್ಕೆ ತೋರಿಸ್ದಂಗೆ ಆಗ್ಬಿಟ್ಟಿತ್ತು ಕಣೋ. ಅದಕ್ಕೆ ಹೇಳೋದು ಬಿಗ್ ಬ್ರೋ, ಆ ದೇವರು ಒಳ್ಳೆ ಮನುಷ್ಯರ ಕೈನ ಯಾವತ್ತೂ ಬಿಡೋದಿಲ್ಲ ಅಂತ. ಕರೆಕ್ಟ್ ಟೈಮ್ಗೆ ಕೈ ಹಿಡಿದು ಮೇಲೆ ಬಿಡ್ತಾನೆ. ಮೋಸ್ಟ್ಲಿ ಆ ದೇವ್ರ ಇಚ್ಛೆನೇ ಆಗಿತ್ತು ಅನ್ಸುತ್ತೆ. ಈ ಡಾಕ್ಯುಮೆಂಟ್ ನಿನ್ನ ಕೈಗೆ ಸಿಗಬೇಕು ಅಂತ ಇತ್ತು. ಅದಕ್ಕೆ ನೋಡು, ಆಫೀಸಲ್ಲೇ ಇದ್ರೂ ಯಾರ ಕಣ್ಗೂ ಅದು ಬಿದ್ದಿಲ್ಲ, ನನ್ನ ಗಮನಕ್ಕೆ ಬಂದಿದೆ. ಈಗ ನಿನಗೆ ಸಹಾಯ ಆಗ್ತಿದೆ. ಸೊ ಜೈ ಬ್ರೋ ಆಟ ಮುಗೀತು. ಆನಂದ್ ಬ್ರೋ, ಖೇಲ್ ಖತಮ್, ನಾಟಕ್ ಬಂದ್. ಅದೇನೋ ದೊಡ್ಡದಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನಂತೆ, ಏನೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ನಪ್ಪ. ನಾನು ನೋಡ್ತೀನಿ ಬಿಟ್ರು ಅದೇನು ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡ್ತಾನೆ ಅಂತ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಸೊ ಏನು ಮಾಡ್ತಾನೆ, ಆಬ್ವಿಯಸ್ಲಿ ಯಾವುದೋ ಒಂದು ಫೇಕ್ ಕಾಪಿನ ತಂದು ತೋರಿಸ್ತಾನೆ. ಆದರೆ ಬಿಗ್ ಬ್ರೋ, ಈ ಟೈಮ್ ಅವನು ಎಷ್ಟು ಫೇಕ್ ಅನ್ನೋದು ಸಾಕ್ಷಿ ಸಮೇತ ಎಲ್ಲರ ಮುಂದೆ ಪ್ರೂವ್ ಆಗುತ್ತೆ. ಇದನ್ನೇ ಹೇಳೋದು ಆನಂದ್ ಬ್ರೋ, ಕೊಟ್ಟು ಹೊಡ್ಸ್ಕೊಳ್ಳೋದು ಅಂತ. ದೊಡ್ಡದಾಗಿ ಹೀರೋ ಆಗ್ತಿದೆ ಅಂತ ಮದಿಗೆ ಬಂದ, ಇನ್ಸ್ಟೆಂಟ್ಲಿ ಸೈಡ್ ಲೈನ್ ಆಗಿಬಿಟ್ಟ. ಅದೇ ಆಗಿರೋದು. ಥ್ಯಾಂಕ್ಸ್ ಅಗೇನ್ ಪಾರ್ಥ. ದೇವ್ರು ಬಂದಾಗ ಬಂದೆ. ನಿಜವಾಗ್ಲೂ ನಿನ್ನ ಅಣ್ಣನ ಮರ್ಯಾದನ್ನು ಕಾಪಾಡಿಬಿಟ್ಟ ಕಣ. ಥ್ಯಾಂಕ್ ಯು. ವಾಟ್ ಇಸ್ ದಿಸ್ ಬಿಗ್ ಬ್ರೋ? ನೀನು ನನಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ಮ್ಯಾನ್. ನಾನು ನಿನಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಆ್ಯಂಡ್ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಯಾಕೆಂದರೆ ನಿನ್ನ ಮೇಲೆ ಅಷ್ಟು ಲವ್ ಇದೆ, ರೆಸ್ಪೆಕ್ಟ್ ಇದೆ. ಸೋ ಸ್ವೀಟ್ ಆಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇದೊಂದು ಡಾಕ್ಯುಮೆಂಟ್ ಸಾಕು ಅವನು ಕೌಂಟ್ರ್ ಕೊಡೋದಕ್ಕೆ. ನೋಡಿ, ಎಲ್ರಿಗೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಲೋಗೋ ನನಗೆ ಸೇರಿದ್ದು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಲಾಯರ್ ಹತ್ರ ರೆಡಿ ಇದೆ. ಅದಾದಮೇಲೆ ನಿಮಗೆ ಸಿಗುತ್ತೆ. ಆ್ಯಂಡ್ ಮುಖ್ಯವಾದ ವಿಷಯ ಏನು ಅಂತಂದರೆ, ಆ ಗೌತಮ್ ದಿವಾನ್ಗೆ ಈ ಲೋಗೋಗೆ ಯಾವ ಸಂಬಂಧನೂ ಇಲ್ಲ.
ಅದನ್ನು ಅವರು ಯೂಸ್ ಮಾಡೋ ಹಾಗಿಲ್ಲ. ಇದು ನಂದು, ನನ್ನ ಸ್ವಂತದ್ದು, ನನ್ನ ಸ್ವತ್ತು. ಅದಕ್ಕೂ ಮೀರಿ ಏನಾದರೂ ಆ ಲೋಗೋನ ಯಾರಾದರೂ ಉಪಯೋಗಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ಮೇಲೆ ನಾನು ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಆ್ಯಂಡ್ ಆ ಒಂದು ಕಾರಣಕ್ಕೇ ಈ ಪ್ರೆಸ್ ಮೀಟ್ ಪ್ರೆಸ್ ಮುಂದೆನೇ ಎಲ್ಲದನ್ನು ನೀಟಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಗೌತಮ್ ದಿವಾನ್ ಸರ್ ಬರ್ತಾ ಇದ್ದಾರೆ. ಸರ್ ನೀವೇನು ಸರ್ ಇಲ್ಲಿ? ಸಾರಿ ಟು ಇಂಟ್ರಪ್ಟ್. ನಾನು ಅಲ್ಲಿ ಮಾತಾಡೋದು, ಇವರು ಇಲ್ಲಿ ಪ್ರೆಸ್ ಮೀಟ್ ಮಾಡೋದು ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ನಾನೇ ಇಲ್ಲಿಗೆ ಬಂದೆ. ಪಾರ್ಥ ನೋಡಿ, ಇದು ನಮ್ಮ ತಂದೆ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿರೋ ಕಂಪನಿ ಲೋಗೋ. ನಾನು ಕಂಪ್ನಿ ಮಾತ್ರ ಇವ್ರ ಸುಪರ್ದಿ ಕೊಟ್ಟಿದ್ದೆ. ಲೋಗೋ ನನ್ನ ಹೆಸರಲ್ಲೇ ಇದೆ, ಅದರದ್ದು ಕಾಪಿ ನಿಮಗೆ ಸಿಗುತ್ತೆ. ನಾನು ಈ ಕಂಪ್ನಿ ವ್ಯವಹಾರದಿಂದ ಇಷ್ಟು ವರ್ಷ ದೂರ ಇದ್ನಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಬೆಳಗ್ಗೆ ಸಿಕ್ಕಿದ್ಕೊಳ್ಳೆ ಇಲ್ಲಿಗೆ ಬಂದೆ. ನಿಮಗೆಲ್ಲ ಪ್ರೂಫ್ ಕೊಡಬೇಕಲ್ಲ, ಅದಕ್ಕೆ. ಸರ್ ನೀವು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಿದ್ದೀರಾ, ಅವರು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಸರ್? ಹೇಳಿ ಸರ್, ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದು? ಇವರು ನಮ್ಮ ಫ್ಯಾಮಿಲಿ ಲಾಯರು. ಸೊ ನಮ್ಮ ಮನೆಗೆ ಸಂಬಂಧಪಟ್ಟ, ನಮ್ಮ ಕಂಪನಿಗೆ ಸಂಬಂಧಪಟ್ಟ ಪೇಪರ್ಸ್ನ ಎಲ್ಲ ಒಂದು ಕಾಪಿನೂ ಇವ್ರ ಹತ್ರ ಇದೆ. ಹಾಗಾಗಿ ಎದ್ರ ಕಾಪಿನೂ ಇವ್ರ ಹತ್ರನೇ ಇರೋದು. ಹೇಳಿ ಸರ್, ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದು? ಈ ಲೋಗೋ ಗೌತಮ್ ದಿವಾನ್ ಸರ್ಗೆ ಸೇರಿದ್ದು. ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಇದನ್ನು ದಯವಿಟ್ಟು ಜನಗಳಿಗೆ ತಲುಪಿಸಿ. ದಿವಾನ್ ಅನ್ನೋದು ನಮ್ಮ ವಂಶದ ಹೆಸರು. ಇಷ್ಟು ದಿವಸ ಅದನ್ನು ನಮ್ಮ ಮನೆಯವರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಅನ್ನೋ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಬಟ್ ಇನ್ಮೇಲೆ ನನ್ನ ಪ್ರೊಪ್ರೈಟರ್ಶಿಪ್ನಲ್ಲಿರೋ ಕಂಪನಿ ಬಿಟ್ಟು ಬೇರೆ ಯಾರೂ ಇದನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.